ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸುದ್ದಿ. ರೈತರ ಧೂಳಿನ ಗೋಳಿನ ಕಥೆಯ ಅತಿ ದೊಡ್ಡ ಫಲಶ್ರುತಿ. ಕೊಪ್ಪಳದ ಹಿರೇಬಗನಾಳ ಗ್ರಾಮಸ್ಥರ ಜೀವ ಹಿಂಡುತ್ತಾ ಇದ್ದಂತಹ ಧೂಳಿನ ಕಥೆಯನ್ನ, ವ್ಯಥೆಯನ್ನ ರಿಪಬ್ಲಿಕ್ ಕನ್ನಡ ಸರ್ಕಾರದ ಮುಂದಿಟ್ಟಿತ್ತು, ಜನಗಳ ಮುಂದಿಟ್ಟಿತ್ತು. ಕಾರ್ಖಾನೆಗಳಿಂದ ಬರುವ ಧೂಳಿನಿಂದ ಜೀವಕ್ಕೆ ಯಾವ ರೀತಿ ಕಂಟಕ ಅನ್ನೋದನ್ನ ಸುದ್ದಿ ಮಾಡಿತ್ತು. ಎಳೆ ಎಳೆಯಾಗಿ ಅದರ ಅಪಾಯಗಳನ್ನ ಬಿಡಿಸಿಟ್ಟಿತ್ತು. ಕರಿ ಧೂಳಿನ ಕಂಟಕದ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿತ್ತು. ಮಾಲಿನ್ಯ ನಿಯಂತ್ರಣ ಮಂಡಳಿ ಇದೀಗ ಕ್ಲೋಸರ್ ನೋಟಿಸ್ ಕೊಟ್ಟಿದೆ. ಆ ಕಾರ್ಖಾನೆಗೆ 5 ಕಾರ್ಖಾನೆಗಳನ್ನ ಮುಚ್ಚುವಂತೆ ಕ್ಲೋಸರ್ ನೋಟಿಸ್ ಜಾರಿ ಮಾಡಿದೆ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಜನಗಳ ಜೀವ ತಿಂತಾ ಇದೆ ಈ ಕಾರ್ಖಾನೆಗಳು ಅನ್ನುವಂಥ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ಕೊಟ್ಟಿತ್ತು. ಇದೀಗ ಬಿಗ್ ಇಂಪ್ಯಾಕ್ಟ್, ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ಕರಿ ಧೂಳಿನ ಕಂಟಕದ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿತ್ತು. ಇದೀಗ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಕಾರ್ಖಾನೆಗಳಿಗೆ ಕ್ಲೋಸರ್ ನೋಟಿಸ್ ಕೊಟ್ಟಿದೆ. ಮುಚ್ಚಿ ಕಾರ್ಖಾನೆಗಳನ್ನ ಬಾಗ್ಲಕೊಂಡೋಗಿ ನೀವು ಅಂತ ಕ್ಲೋಸರ್ ನೋಟಿಸ್ ಕೊಟ್ಟಿದೆ. ಯಾಕೆ ಮುಚ್ಚಬಾರ್ದು ನಿಮ್ಮ ಕಾರ್ಖಾನೆಗಳನ್ನ ಅಂತ ಕೇಳಿ ನೋಟಿಸ್ ಕೊಟ್ಟಿದೆ. ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡ ಮೆಗಾ ಇಂಪ್ಯಾಕ್ಟ್. ಅಲ್ಲಾನಗರದ ಹೊಸಪೇಟೆ ಇಸ್ಪಾತ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಹಾಗೆಯೇ ಹಿರೇಕಾಸನಕಂಡಿಯ HRG ಅಲಾಯ್ಸ್ ಅಂಡ್ ಸ್ಟೀಲ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಹಿರೇಬಗನಾಳದ ವನ್ಯ ಸ್ಟೀಲ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಅದರಲ್ಲಿ ಯೂನಿಟ್ 1, 2 ಎರಡೂ, ಹಾಗೆಯೇ ಹಾಲವರ್ತಿಯ P ಬಾಲಸುಬ್ಬಶೆಟ್ಟಿ ಪವರ್ ಅಂಡ್ ಸ್ಟೀಲ್ಸ್ ಕಾರ್ಖಾನೆಗಳು. ಹೀಗೆ 5 ಕಾರ್ಖಾನೆಗಳನ್ನು ಮುಚ್ಚುವಂತೆ ಮಂಡಳಿ ಶಿಫಾರಸು ಮಾಡಿದೆ. ಇದು ರಿಪಬ್ಲಿಕ್ ಕನ್ನಡದ ಜನಾಭಿಪ್ರಾಯದ ಮಹಾಫಲಶ್ರುತಿ. ನಾವು ಸುದ್ದಿ ಮಾಡಿದ್ವಿ, ನೀವು ಅದಕ್ಕೆ ಪ್ರತಿಧ್ವನಿ ಕೊಟ್ರಿ, ಜನರು ಕೂಡ ಈ ಬಗ್ಗೆ ಮಾತನಾಡಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೀಗ ಫಲಶ್ರುತಿ ನಿಮ್ಮ ಮುಂದೆ ನೋಡ್ತಾ ಇದ್ವಿ. ಮಾಲಿನ್ಯ ನಿಯಂತ್ರಣ ಮಂಡಳಿ ಈ 5 ಕಾರ್ಖಾನೆಗಳಿಗೆ ಕ್ಲೋಸರ್ ನೋಟಿಸ್ ಕೊಟ್ಟಿದೆ. ಮುಚ್ಚಿ, ಬಾಗ್ಲು ಮುಚ್ಚಿ ಅಂತ. ಯಾಕಂತಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವರು ಮಾಲಿನ್ಯ ಉಂಟು ಮಾಡ್ತಾ ಇದ್ದಾರೆ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಯಮಗಳನ್ನ ಮೀರಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಎಳೆ ಎಳೆಯಾಗಿ ವಿಸ್ತೃತವಾದ ಸುದ್ದಿಯನ್ನ ಮಾಡಿತ್ತು. ಹೇಗೆ ಅಲ್ಲಿನ ಜನಜೀವನ ಬದುಕು ನರಕಮಯವಾಗಿದೆ ಇದರಿಂದ ಅಂತ, ಈ ಕಾರ್ಖಾನೆಗಳಿಂದ ಅಂತ. ಹೇಗೆ ಅಲ್ಲಿ ಕರಿ ಧೂಳು ಮನೆಯ ಛಾವಣಿಯಿಂದ ಹಿಡಿದು ಬೋರ್ವೆಲ್ ನೀರಿನಿಂದ ಹಿಡಿದು ಪ್ರತಿಯೊಂದು ವಸ್ತುವಿನ ಮೇಲೂ ಕೂಡ ಕರಿ ಧೂಳು, ವಿಷಮಯವಾದ ಕರಿ ಧೂಳು ಆವರಿಸಿದೆ ಅನ್ನೋದರ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಡೀಟೇಲ್ಡ್ ರಿಪೋರ್ಟ್ ಕೊಟ್ಟಿತ್ತು. ಅಲ್ಲಿನ ಜನಗಳನ್ನ ಮಾತಾಡಿಸಿದ್ವಿ. ಅಲ್ಲಿ ಹೇಗೆ ಬದುಕ್ತಾ ಇದ್ದಾರೆ, ಆ ಬದುಕು ಹೇಗೆ ದುಸ್ತರವಾಗಿದೆ ಅನ್ನುವಂಥ ಇಂಚಿಂಚು ಮಾಹಿತಿಯನ್ನ ಎಳೆ ಎಳೆಯಾಗಿ ಜನರ ಮುಂದೆ ತೆರೆದಿಟ್ಟಿದ್ವಿ. ಕೊಪ್ಪಳದ ಹಿರೇಬಗನಾಳ ಗ್ರಾಮದ ಕಣ್ಣೀರ ಕಥೆಗಳನ್ನ, ಕಾರ್ಖಾನೆಯ ಕರಿ ಧೂಳಿನ ವಿಸ್ತೃತ ವರದಿಯನ್ನ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಕಾರ್ಖಾನೆಯಿಂದ ಬರುವ ಧೂಳಿನಿಂದ ಒಂದು ಪುಟ್ಟ ಮಗು ಯಾವ ರೀತಿ ಹಾಸಿಗೆ ಹಿಡಿದಿತ್ತು ಅನ್ನೋದನ್ನ ಕೂಡ ವಿಸ್ತೃತವಾಗಿ ಜನರ ಮುಂದಿಟ್ಟಿದ್ವಿ. ಗ್ರಾಮದ ರೈತರಿಗೆ ಕಣ್ಣಿನ ಸಮಸ್ಯೆ ಯಾವ ರೀತಿ ಆಗ್ತಾ ಇದೆ, ಜೀವಕ್ಕೆ ಕಂಟಕ ಉಂಟಾಗ್ತಾ ಇದೆ, ಯಾವ ರೀತಿ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇದೆ, ಇದೆಲ್ಲವನ್ನ ಕೂಡ ಎಳೆ ಎಳೆಯಾಗಿ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಮೆಗಾ ಇಂಪ್ಯಾಕ್ಟ್ ಇದು. ಕಾರ್ಖಾನೆಗಳಿಂದ ಜನರಿಗೆ ಆಗುವ ಸಮಸ್ಯೆ ಬಗ್ಗೆ ವರದಿ ಮಾಡಿತ್ತು. ರೈತರ ಕಣ್ಣೀರ ಕಥೆಯನ್ನ, ಜನರ ಕಣ್ಣೀರ ಕಥೆಯನ್ನ ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿತ್ತು. ಇದು ರಿಪಬ್ಲಿಕ್ ಕನ್ನಡದ ಅಭಿಯಾನದ ಬಿಗ್ ಇಂಪ್ಯಾಕ್ಟ್. ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಕ್ಲೋಸರ್ ನೋಟಿಸ್ಗೆ ಶಿಫಾರಸು ಮಾಡಲಾಗಿದೆ. ಸರ್ಕಾರದ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮಗಳನ್ನ ಮೀರಿದ ಕಾರ್ಖಾನೆಗಳಿಗೆ ಕ್ಲೋಸರ್ ನೋಟಿಸ್ ಕೊಟ್ಟಿದೆ. ಕೊಪ್ಪಳ ತಾಲೂಕಿನ 5 ಕಂಪನಿಗಳನ್ನು ಉಲ್ಲೇಖಿಸಿ ಅಲ್ಲಾನಗರದ ಹೊಸಪೇಟೆ ಇಸ್ಪಾತ್ ಪ್ರೈವೇಟ್ ಲಿಮಿಟೆಡ್, ಹಿರೇಕಾಸನಕಂಡಿಯ HRG ಅಲಾಯ್ಸ್ ಅಂಡ್ ಸ್ಟೀಲ್ಸ್ ಪ್ರೈವೇಟ್ ಲಿಮಿಟೆಡ್, ಹಿರೇಬಗನಾಳದ ವನ್ಯ ಸ್ಟೀಲ್ಸ್ 2 ಯೂನಿಟ್ಗಳು ಹಾಗೂ ಹಾಲವರ್ತಿಯ P ಬಾಲಸುಬ್ಬಶೆಟ್ಟಿ ಪವರ್ ಅಂಡ್ ಸ್ಟೀಲ್ಸ್ ಕ್ಲೋಸರ್ ನೋಟಿಸ್ ಪಡ್ಕೊಂಡಿರ್ತಕ್ಕಂಥ ಕಂಪನಿಗಳು. ಕಲ್ಯಾಣದ ಕಣ್ಣೀರು ಅನ್ನೋ ಹೆಸರಿನ ಕಾರ್ಯಕ್ರಮದಲ್ಲಿ ನಾವು ಈ ಕಂಪನಿಗಳು ಯಾವ ರೀತಿ ಕಲ್ಯಾಣದ ಜನರ ಜೀವ ಹಿಂಡುತ್ತಾ ಇದೆ ಅನ್ನುವಂಥದ್ದನ್ನ ತೋರಿಸಿದ್ವಿ. ರಾಜ್ಯದ ಜನರೆದುರು ಇಲ್ಲಿನ ಸಮಸ್ಯೆಯನ್ನ ಎಳೆ ಎಳೆಯಾಗಿ ರಿಪಬ್ಲಿಕ್ ಕನ್ನಡ ಬಿಚ್ಚಿಟ್ಟಿತ್ತು. ಇದೀಗ ಈ 5 ಕಾರ್ಖಾನೆಗಳಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಕ್ಲೋಸರ್ ನೋಟಿಸ್ ಕೊಟ್ಟಿದೆ. ನೋಡಿ, ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಅವ್ರ ಕೈಯಲ್ಲಿ ಯಾವ ರೀತಿಯಲ್ಲಿ ಧೂಳು ಕೂತಿತ್ತು ಅನ್ನೋ ದೃಶ್ಯ ನೀವು ನೋಡ್ತಾ ಇದ್ದೀರಾ.
ಮಹೇಶ್ ವದಗನಾಳ ಹಿರೇಬಗನಾಳದ ರೈತರು ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಮಹೇಶ್ ಅವರೇ. ಮೇಡಮ್ ಅವ್ರ ನಮಸ್ಕಾರ ರೀ. ಮೊದಲನೇದಾಗಿ ಎಲ್ಲಾ ನನ್ನ ಮಾಧ್ಯಮ ಮಿತ್ರರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ರಿಪಬ್ಲಿಕ್ ಟಿವಿ ಅವರು ನಮ್ಮ ರಂಜಿತ್ ಸರ್ ಆಗಿರ್ಬೋದು, ಹಾಗೂ ನಮ್ಮ ಕೊಪ್ಪಳದ ಪ್ರತಿನಿಧಿ ಈರಯ್ಯ ಸಾಹೇಬರು ಇಲ್ಲಿನ ಸ್ಥಳವನ್ನು ವಿಸ್ತಾರವಾಗಿ ರಾಜ್ಯದ ಜನರಿಗೆ ತೋರಿಸಿದಾಗ ಸರ್ಕಾರಕ್ಕೆ ನಮ್ಮ ನೋವನ್ನ ತಲುಪಿಸಲಿ ತಾವು ಯಶಸ್ವಿಯಾಗಿದ್ದೀರಿ. ಈ ಭಾಗದ ಜನರಿಂದ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮೇಡಮ್. ನಮ್ಮ ನೋವನ್ನ ಎಳೆಯಾಗಿ ಸರ್ಕಾರದ ಮುಂದೆ ತಾವು ತೆರೆದಿಡುವಂತ ಏನ್ ಕೆಲಸ ಮಾಡಿದಿರಿ. ಈ ಭಾಗದ ಜನರಿಗೆ ಉಸಿರಾಡುವಲ್ಲಿ ತಾವು ಉಸಿರಾಟಕ್ಕಾಗಿ ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ ಕೊಡುವಲ್ಲಿ ತಾವು ದೊಡ್ಡ ಪಾತ್ರವನ್ನು ವಹಿಸಿದ್ರಿ ಮೇಡಮ್. ತಮಗೆ ರಿಪಬ್ಲಿಕ್ ಟಿವಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮಹೇಶ್ ವದಗನಾಳ ಅವರೇ. ಅದು ನಿಮ್ಮ ಹಕ್ಕು, ಬದುಕುವ ಹಕ್ಕು ಎಲ್ರಿಗೂ ಇದೆ. ನಿಮ್ಮ ಊರು 2008ರಿಂದ ಕಳ್ಕೊಂಡಿದ್ದೀವಿ ಮೇಡಮ್ ಅವರ ಬದುಕುವ ಹಕ್ಕನ್ನ. ಏನ್ 2008ರಿಂದ ಕಾರ್ಖಾನೆಗಳು ಇಲ್ಲಿ ಇತ್ತು. ಹಾಗೆ ನಮ್ಮ ರಂಜಿತ್ ಸರ್ ಯಾವುದೇ ಇಲ್ಲಿ ಬೆದರಿಕೆಗಳು ಬಂದು ಅವ್ರಿಗೆ ಎಷ್ಟೋ ಕಾರ್ಖಾನೆ ಅವರು ಬೆದರಿಕೆಗಳು ಹಾಕಕ್ ಬಂದ್ರು, ಯಾವುದಕ್ಕೆ ಬಗ್ಗದೆ ಅವರು ಜನರ ಪರವಾಗಿ ಇಲ್ಲಿನ ಪರಿಸರ ಪರವಾಗಿ ನಿಂತು ನಿರಂತರವಾಗಿ ತಾವು ವರದಿ ಮಾಡಿದ್ದಕ್ಕಾಗಿ ನಾವು ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತೀವಿ. 3 ವರ್ಷ ಮೇಡಮ್ ನನ್ನ ಮಗನಿಗೆ ಸ್ಟ್ರೋಕ್ ಆಗೈತಿ. ಕಾರ್ಖಾನೆಯಿಂದ ನನಗೆ ಕಣ್ಣಿನ ಸಮಸ್ಯೆ ಐತಿ. ಅದನ್ನೆಲ್ಲ ವಿಸ್ತಾರವಾಗಿ ತೋರಿಸಿ ನಮ್ಮ ಏನ ಉಸಿರಾಟವನ್ನ ಕಿತ್ತುಕೊಂಡಿದ್ದ ಕಾರ್ಖಾನೆಯನ್ನು ಮುಚ್ಚುವಲ್ಲಿ ಇವತ್ತು ತಾವು ದೊಡ್ಡ ಪಾತ್ರವನ್ನು ವಹಿಸಿದ್ರಿ. ತಮಗೆ ರಿಪಬ್ಲಿಕ್ ಟಿವಿಗೆ ನಾವು ಯಾವತ್ತೂ ಋಣಿಯಾಗಿರ್ತೀವಿ ಮೇಡಮ್. ಮಹೇಶ್ ವದಗನಾಳ ಅವರೇ, ಇದು ನಮ್ಗೆ ಒಂಥರ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂತಹ ಸ್ಟೋರಿಗಳು, ಇಂಥ ಸ್ಟೋರಿಗಳು. ಜೊತೆಗೆ ಜನರ ಪ್ರತಿಧ್ವನಿ, ನಿಮ್ಮಂಥ ಸಾವಿರಾರು ಜನರ ಪ್ರತಿಧ್ವನಿಯಾಗಿ ಕೆಲಸ ಮಾಡೋದೇ ನಮ್ಮ ಕರ್ತವ್ಯ. ರಿಪಬ್ಲಿಕ್ ಕನ್ನಡ ಇರೋದೇನೆ ಜನರ ಪ್ರತಿಧ್ವನಿಯಾಗಿ. ಹಾಗಾಗಿ ಇದು ಜನರ ಧ್ವನಿ, ಪ್ರತಿಧ್ವನಿ. ಈಗ ಕ್ಲೋಸರ್ ನೋಟಿಸ್ ಕೊಟ್ಟಿದೆ, ಕ್ಲೋಸ್ ಮಾಡ್ಬೇಕು ಈ ಕಂಪನಿಗಳನ್ನ ಅಂತ. ಏನ್ ಹೇಳಕ್ ಬಯಸ್ತೀರಿ? ಎಷ್ಟು ವರ್ಷಗಳಿಂದ ಈ ರೀತಿ ಜನರ ಜೀವ ಹಿಂಡಿತಾ ಇದ್ವಿ ಈ ಕಂಪನಿಗಳು? ವರದಿ ಏನಿದೆ, ಕಾರ್ಖಾನೆಗಳನ್ನ ಸ್ಥಳಾಂತರಿಸಿ ಇಲ್ಲಿಂದ ಅಂತ ಏನು ವರದಿದೆ ಅದು ಯಥಾವತ್ ಜಾರಿ ಆಗ್ಬೇಕು ಮೇಡಮ್. ನಾವ್ ಹೇಳ್ತಾ ಇಲ್ಲ, ಅಧಿಕಾರಿಗಳೇ ಹೇಳ್ತಾರೆ ನೀವು ಕಾರ್ಖಾನೆಗಳು ಇಲ್ಲಿ ಇರೋದಕ್ಕೆ ಯೋಗ್ಯವಲ್ಲ, ಮೊದಲು ಇವನ್ನ ಸ್ಥಳಾಂತರಿಸ್ರಿ. ಯಾಕಂದ್ರೆ ಇಲ್ಲಿನ ನದಿ ತುಂಗಾಭದ್ರಾ ನದಿ ಸಂಪೂರ್ಣ ಮಾಲಿನ್ಯವಾಗಿದೆ. ಜನಗಳ ಏನ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಜಾನುವಾರುಗಳು ಬದುಕ್ತಾ ಇಲ್ಲ. ಏನ ಪಶು ಇಲಾಖೆಯವರು ದನ ಕಟ್ಟಬೇಡ್ರಿ ಅಂತಾರೆ. ಇವತ್ತು ರೈತ ದೇಶದ ಬೆನ್ನೆಲುಬು, ನಮ್ ಬೆನ್ನೆಲುಬು ನಮ್ ಜಾನುವಾರುಗಳು. ಅವನ್ನೇ ಕಟ್ಟಬೇಡ್ರಿ ಅಂದ್ರೆ ನಾವ್ ಯಾವ ರೀತಿ ಕೃಷಿ ಮಾಡನ್ರಿ? ಹಾಗಾಗಿ ಕಾರ್ಖಾನೆಗಳು ಇಲ್ಲಿಂದ ಸ್ಥಳಾಂತರ ಆಗ್ಬೇಕು. ಆ ಜಾಗಕ್ಕೆ ತಂದು IT-BT ಕಂಪನಿಗಳನ್ನೆಲ್ಲೋ ಮೈಸೂರು, ಬೆಂಗಳೂರು ಭಾಗಕ್ಕೆ ಕೊಡ್ತೀರಿ, ಕೊಡ್ರಿ ನಮ್ ಭಾಗಕ್ಕೆ. ಇಂಥ ಮಾಲಿನ್ಯಕಾರಕ ಕಾರ್ಖಾನೆಗಳನ್ನ ನಮಗೆ ಯಾಕೆ ಕೊಡ್ತೀರಿ ಅಂತ ಕೊಡ್ರಿ ತಂದ. ಆಮೇಲೆ ಕೇವಲ 5 ಕಾರ್ಖಾನೆಗಳಲ್ಲಿ ಮೇಡಮ್ 21 ಕಾರ್ಖಾನೆಗಳು ಮುಚ್ಚಲೇಬೇಕು ಮೇಡಮ್. ಓಕೆ, ಇದು ಸ್ವಲ್ಪ ವಿರಾಮ ಮಾಡಬಹುದು ಅಷ್ಟೇ. 21 ಕಾರ್ಖಾನೆಗಳು ಬಂದ್ ಆಗ್ಬೇಕು. 21 ಕಾರ್ಖಾನೆಗಳು ಯಥಾವತ್ ಅದೇ ರೀತಿಯ ಮಾಲಿನ್ಯ ಮಾಡ್ತಾ ಇವೆ. ತಮ್ಮ ಇದರಿಂದ ಪ್ರಸಾರದಿಂದ ಕೇವಲ 5 ಕಾರ್ಖಾನೆಗಳನ್ನು ಮುಚ್ಚುವಲ್ಲಿ ಸರ್ಕಾರ ಸ್ವಲ್ಪ ಮಟ್ಟಿನ ಕಣ್ಣು ತೆರೆದಿದೆ. ಇದು ತಾವು ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀರಿ, ಇದನ್ನ ಇಲ್ಲಿಗೆ ನಿಲ್ಲಿಸದೆ ನಾವು ಸವಿಸ್ತಾರವಾಗಿ ವರದಿ ಮಾಡಿ 21 ಕಾರ್ಖಾನೆಗಳು ಮುಚ್ಚಲೇಬೇಕು ಮೇಡಮ್. ಓಕೆ ಓಕೆ, ಖಂಡಿತವಾಗ್ಲೂ ನಿಮ್ಮ ಧ್ವನಿಯಾಗಿ, ನಿಮ್ಮ ಭರವಸೆಯಾಗಿ ರಿಪಬ್ಲಿಕ್ ಕನ್ನಡ ಖಂಡಿತವಾಗ್ಲೂ ಜನರ ಜೊತೆ ಇರುತ್ತೆ. ಮಾಡೋಣ, ಖಂಡಿತವಾಗ್ಲೂ ಅಭಿಯಾನವನ್ನ ಮಾಡೋಣ. ಇನ್ನು ಜೊತೆಗೆ ಅಲ್ಲಿನ ಜನಪ್ರತಿನಿಧಿಗಳು ಏನು ಯಾರು ಸ್ಪಂದಿಸ್ಲಿಲ್ವಾ? ಇದು ಸಾಕಷ್ಟು ವರ್ಷಗಳಿಂದ ನಡೀತಾ ಇದೆ. ಅದು ನೀವಲ್ಲಿ ಹೇಳ್ಕೊಳ್ಳಿಲ್ವಾ ಏನ್ ಕತೆ ಅಂತ? ಈ ವಿಷಯವನ್ನು ಚರ್ಚಿಸಿದರು, ಚರ್ಚೆ ಕೂಡ ಮಾಡಿದ್ರು ಈ ವಿಷಯವಾಗಿ ಸದನದಲ್ಲಿ. ಹಾಗೂ ನಮಗೆ ಸಂಬಂಧನೇ ಇಲ್ದಿರ್ತಕ್ಕಂಥ ಗುರುಮಿಟ್ಕಲ್ ಶಾಸಕರು ಶರಣಗೌಡ ಕಂದಕೂರ್ ಅವರು, ಅವ್ರಿಗೆ ನಾವು ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸಬೇಕು. ಮೊಟ್ಟ ಮೊದಲವಾಗಿ ಕೊಪ್ಪಳದ ಜನರ ಪರವಾಗಿ ಧ್ವನಿ ಎತ್ತದಂತ ಶಾಸಕರು ನಮ್ಮ ಶರಣಗೌಡ ಕಂದಕೂರ್. ಕೊಪ್ಪಳಕ್ಕೆ ಅವ್ರಿಗೆ ಸಂಬಂಧನೇ ಇಲ್ಲ. ಅವ್ರು ಯಾದಗಿರಿ, ನಮ್ದು ಕೊಪ್ಪಳ. ಇಲ್ಲಿನ ಜನರ ನೋವಿಗೆ ಅವರು ಸ್ಪಂದಿಸಿದ್ರೆ, ನಮ್ಮ ಶಾಸಕರು ಮೊನ್ನೆ ವಿಧಾನಸೌಧದಲ್ಲಿ ಮಾತಾಡಿ ನಮ್ಮ ಜನರ ಕಷ್ಟಕ್ಕೆ ಅವರು ಸ್ಪಂದಿಸಿದ್ರೆ. ಹಾಗಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ 21 ಕಾರ್ಖಾನೆಗಳು ಮುಚ್ಚುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ರೈಟ್ ರೈಟ್. ಥ್ಯಾಂಕ್ ಯು ಮಹೇಶ್ ವದಗನಾಳ ಅವರೇ, ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಕ್ಕೆ. ನಿರಂತರವಾಗಿ ನಮ್ಮ ಮೇಲೆ ದಾಳಿ ಮಾಡ್ತಾ